ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಸಿದ್ದರಾಮಯ್ಯ ವಿರುದ್ಧ ಏಕವಚನದಲ್ಲಿ ನಿಂದನೆ. ಮೈಸೂರು ಕೇಂದ್ರ ಕಾರಾಗೃಹದ ಸಿಬ್ಬಂದಿ ಮೇಲೆ ಕೇಸ್ ಹಾಕಲಾಗಿದೆ. ವಾರ್ಡನ್ ಆಗಿರುವಂಥ ಎಸ್.ಬಿ. ಪುನೀತ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಟಿಕೆ ಬಡಾವಣೆಯ ಪವನ್ ಎಂಬಾತನಿಂದ ದೂರು ಸಲ್ಲಿಕೆಯಾಗಿದೆ. ಮುಖ್ಯಮಂತ್ರಿಗಳ ವಿರುದ್ಧ ಏಕವಚನದಲ್ಲಿ ಮಾತನಾಡಿದಂಥ ಆರೋಪ ಅವನ ಮೇಲಿದೆ. ಮುಖ್ಯಮಂತ್ರಿಗಳಿಗೆ ಮನಸೋ ಇಚ್ಛೆ ಮಾತನಾಡಿದ್ದ. ಅದು ಹೇಳಿ ಕೇಳಿ ಕಾರಾಗೃಹದ ವಾರ್ಡನ್ ಆತ ಎಸ್.ಬಿ. ಪುನೀತ್ ಅಂತ ಹೇಳಿ ಸರ್ಕಾರಿ ನೌಕರ ಎಸ್.ಬಿ. ಪುನೀತ್ ಮುಖ್ಯಮಂತ್ರಿಗಳ ವಿರುದ್ಧವೇ ಮಾತನಾಡುವಷ್ಟು, ಅದು ಏಕವಚನದಲ್ಲಿ ಮಾತನಾಡುವಷ್ಟು ಮಾತನಾಡಿದ ನಂತರದಲ್ಲಿ ಆತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಸರಸ್ವತಿಪುರಂ ಪೊಲೀಸರು. ಜೊತೆಗೆ ಆತನನ್ನು ಕೂಡ ಅರೆಸ್ಟ್ ಮಾಡಲಾಗಿದೆ. ಎಸ್.ಬಿ. ಪುನೀತ್ ದೃಶ್ಯವನ್ನು ನೋಡ್ತಾ ಇದ್ವಿ. ನೋಡಿ, ಟೀಕೆ ಟಿಪ್ಪಣಿಗಳು ಮಾಡೋಕೆ ತನ್ನ ಸಮಸ್ಯೆ ಇದ್ದರೆ, ಮುಖ್ಯಮಂತ್ರಿಗಳಿಂದ ಯಾರಿಗಾದರೂ ಸಮಸ್ಯೆ ಆಗಿದ್ದರೆ ನಿಮಗೆ ಮಾತನಾಡಲಿಕ್ಕೆ ಅವಕಾಶ ಖಂಡಿತ ಇದೆ. ಆದರೆ ಮಾತನಾಡುವ ದಾಟಿಯಲ್ಲಿ ಸೌಜನ್ಯ ಇರಬೇಕಲ್ಲ. ಮುಖ್ಯಮಂತ್ರಿಗಳಿಗೆ ನಾನು ಏಕವಚನದಲ್ಲಿ ಮಾತನಾಡ್ತೀನಿ, ಅವಾಚ್ಯ ಶಬ್ದಗಳನ್ನು ಬಳಸ್ಬಿಡ್ತೀನಿ ಅಂತ ಹೇಳಿದ್ರೆ ಅದು ಶಿಷ್ಟಾಚಾರ ಖಂಡಿತ ಅಲ್ಲವೇ ಅಲ್ಲ. ಒಬ್ಬ ಸರ್ಕಾರಿ ನೌಕರ ಆದವನು ತನ್ನದೇ ಆದಂಥ ಶಿಷ್ಟಾಚಾರ ಇದ್ದೇ ಇರುತ್ತೆ, ಪ್ರೋಟೋಕಾಲ್ ಇದ್ದೇ ಇರುತ್ತೆ. ಯಾರು ಎಲ್ಲಿವರೆಗೆ ಮಾತನಾಡ್ಬೋದು ಅನ್ನುವ ಚೌಕಟ್ಟಿದೆ. ನೀವು ನಿಮ್ಮ ಸಮಸ್ಯೆಗಳನ್ನು ಹೇಳಿಕೊಂಡ್ರೆ ನಿಮ್ಮ ಜೈಲು ಅಧೀಕ್ಷಕ ಅಂತಿರ್ತಾರೆ, ಜೈಲು ಸೂಪರ್ಡೆಂಟ್, ಅವ್ರಿಗೆ ಹೋಗಿ ಹೇಳಿಕೊಳ್ಬೋದು. ಅವರು ಸರ್ಕಾರದ ಗಮನಕ್ಕೆ ತರ್ಬೋದು, ಆ ಸಮಸ್ಯೆಗಳನ್ನು ಇತ್ಯರ್ಥ ಮಾಡ್ಬೋದು. ಹಾದಿ ಬೀದಿಯಲ್ಲಿ ನಿಂತುಕೊಂಡು ನಾನು ಏಕವಚನದಲ್ಲಿ ಮಾತನಾಡ್ತೀನಿ, ಅವಾಚ್ಯ ಶಬ್ದಗಳನ್ನು ಬಳಸಿಬಿಡ್ತೀನಿ ಅಂತ ಹೇಳಿದ್ರೆ ತನ್ನ ಕಾಲ ಮೇಲೆ ತಾನೇ ಕಲ್ಲು ಹಾಕಿಕೊಂಡ ಹಾಗೆ. ಹೀಗಾಗಿ ಎಸ್.ಬಿ. ಪುನೀತ್ಗೆ ಈಗ ಪೊಲೀಸರು ವಶಕ್ಕೆ ಪಡೆದುಕೊಂಡು ವಿಚಾರಣೆಯನ್ನು ಮಾಡ್ತಾ ಇದ್ದಾರೆ.